ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ. ನಾನು ಇವತ್ತು ಥರ್ಸ್ಡೇ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೇಗಂಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟು. ಇನ್ನು ಮಲಗಿದಳೆ, ಎದ್ದಿಲ್ಲ. ನೈಟು ಸ್ವಲ್ಪ ಎಲ್ಲ ಹೇಳ್ಕೊಟ್ಟಿದ್ದೆ. ಇವತ್ತು ಇಂಗ್ಲೀಷ್ ಇದೆ ಎಕ್ಸಾಮ್ ಅವಳಿಗೆ, ಎಲ್ಲನೂ ನೈಟ್ ಹೇಳ್ಕೊಟ್ಟಿದ್ದೆ. ಇವಾಗ ಮತ್ತೆ ಇನ್ನೂ ಒಂದ್ಸರಿ ರಿವಿಷನ್ ಮಾಡಿಸೋಣ ಅಂತ ಎದ್ದೇಳಿಸ್ತಾ ಇದ್ದೀನಿ. ಬಟ್ ಅವಳು ಇನ್ನೂ ಎದ್ದೇಳ್ತಾ ಇಲ್ಲ. ಟಿಫನ್ಗೆ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟಿತ್ತು, ದೋಸೆ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಇಲ್ಲಿ ನೋಡಿ, ಕುಕ್ಕರ್ಗೆ ಆಲೂಗಡ್ಡೆ ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತೇಳಿ. ನಾನು ಬೇಗ ಇಬ್ಬರೇ ಇರೋದಲ್ವಾ. ಹಾಯ್ ಮಗನೇ, ವೆರಿ ಗುಡ್ ಮಾರ್ನಿಂಗ್ ಮಗನೇ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಏನಿವತ್ತು ಸ್ಕೂಲಲ್ಲಿ? ಅಲ್ಲ, ಏನಿದೆ ಇವತ್ತು ಸ್ಕೂಲಲ್ಲಿ? ಎಕ್ಸಾಮ್ ಇದೆ ಅಲ್ವಾ, ಮರ್ತೋಗ್ಬಿಟ್ಟ ಆಗ್ಲೇ? ಎಕ್ಸಾಮ್ ಇದೆ ಇವತ್ತು ವೇಗಂಗೆ. ಇನ್ನೂ ಒಂದ್ಸರಿ ಎಲ್ಲ ರಿವಿಷನ್ ಮಾಡೋಣ ಇವಾಗ, ಓಕೆನಾ? ಹೇಳ್ತೀಯಾ ಎಲ್ಲಾನು? ನನ್ನ ನೈಟ್ ಏನೇನು ಹೇಳ್ಕೊಟ್ಟೆ ಎಲ್ಲ ಹೇಳ್ತೀಯಾ? ಓಕೆನಾ? ಓಕೆ, ಗುಡ್ ಗರ್ಲ್. ಹಂಗೆ ಟಿಫನ್ ರೆಡಿ ಮಾಡ್ತಾನೆ ವೇಗಂಗೆ ರಿವಿಷನ್ ಮಾಡ್ತೀನಿ. ನೈಟ್ ಮಲಗೋದು ಲೇಟು, ಬೆಳಗ್ಗೆ ಎದ್ದೇಳೋದು ಲೇಟು. ವೇಗ ಹೆಂಗೋ ಇವತ್ತು ಸದ್ಯ ಎದ್ದೇಳಿಸಿದ್ದಕ್ಕೆ ಎದ್ದೇಳಿದ್ದಾಳೆ. ಸ್ವಲ್ಪ ಬೇಗ ಬೇಗ ಹಂಗೆ ತಿಂಡಿ ಮಾಡಿಕೊಂಡು ರಿವಿಷನ್ ಮಾಡಿಬಿಡ್ತೀನಿ ಅವಳಿಗೆ. ಮುಖ ತೊಳ್ಕೊಂಬರ್ತೀನಿ ಅಂತ ಹೋಗಿದ್ದಾಳೆ. ಸ್ವಲ್ಪ ಫ್ರೆಶ್ ಅಪ್ ಆಗಲಿ ಅಷ್ಟರಲ್ಲಿ ನಾನು ತರಕಾರಿನೂ ಹಚ್ಕೊಂಡು ಹಾಗೆ ಅವಳಿಗೂ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಫಸ್ಟು ಫೋನಿಗೆ ಸೌಂಡ್ ಹೇಳಿ. ಈಗ ಹೇಳ್ಬೇಕು. ನಿದ್ದೆ ಸರಿಯಾಗಿ ಇನ್ನೂ ಆಗಿಲ್ಲ, ಇನ್ನೂ ಹಾಕಿಸ್ತಾ ಇದ್ದಾಳೆ. ಜೋರಾಗಿ ಹೇಳ್ಬೇಕು. ನಾಪ್ಕ ಇಟ್ಕೊ ಮಗನೆ, ಕ್ಯೂಬ್ ನಾಪ್ಕ ಇಟ್ಕೊ. ಭಯ ಆಯ್ತಮ್ಮ? ಸರಿ ಹೇಳು. ಆರಾದ್ಮೇಲೆ ವೇಗಂಗೆ ಸ್ನಾನಕ್ಕೆ ನೀರು ಹೀಟ್ರಿಗೆ ಹಾಕಿದ್ದೀನಿ. ಅಷ್ಟರಲ್ಲಿ ವೇಗಂಗೆ ಇವಾಗ ಇದಿಲ್ಲ, ಲಂಚ್ ಬಾಕ್ಸ್ ಇಲ್ಲ, ಸ್ನ್ಯಾಕ್ಸ್ ಅಷ್ಟೇ ಕಳಿಸ್ಬೇಕು. ಅದು ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಏನಾದರೂ ಕಳಿಸಿ, ಬೇರೆ ಏನೂ ಕಳಿಸ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ವಾಟರ್ ಮೆಲನ್ ಇದೆ, ಕಟ್ ಮಾಡಬೇಕೀಗ.
ಫ್ರಿಡ್ಜ್ ಫುಲ್ಲು ಖಾಲಿ ಆಗಿದೆ. ಇವತ್ತು ಥರ್ಸ್ಡೇ, ಇವತ್ತು ಮಾರ್ಕೆಟ್ಗೆ ಹೋಗಬೇಕು, ತೊಗೊಂಬರ್ಬೇಕು. ವೇಗಂಗೂ ಸ್ನ್ಯಾಕ್ಸಿಗೆ ಕಳಿಸ್ದಂಗೆ ಆಗುತ್ತೆ. ಹಂಗೆ ಇವತ್ತು ಫಸ್ಟ್ ಶಿಫ್ಟ್ ಹೋಗಿದ್ದಾರಲ್ಲ, ಅವ್ರಿಗೂ ಕಟ್ ಮಾಡಿ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಬಂದ ತಕ್ಷಣ ಕುಡಿತಾರೆ. ಬಿಸಿಲಲ್ಲಿ ಬರ್ತಾರಲ್ಲ, ಚೆನ್ನಾಗಿರುತ್ತೆ. ಹಾಂ ಮಗನ, ಸರಿ ಆಯಿತು. ನೀನು ಸ್ಕೂಲಿಂದ ಬಂದಾದಮೇಲೆ ನೀನು ಕುಡಿವಂತೆ, ಓಕೆನಾ? ಇವಾಗ ಕಟ್ ಮಾಡ್ತೀನಿ. ತೆಗಿಯಪ್ಪ, ಕೈ ಕುಯ್ಕೊಂತೀಯ ನೀನು. ಹೌದಾ? ವೈಟ್ ಇರೋ ಯಾಕೆ ತಿನ್ನಲ್ವ ನೀನು? ಇನ್ನೇನು ಹಂಗೆ ಹಾಕೋಕ್ಕಾಗುತ್ತೆ ನನ್ನ ಮಗನೇ. ಅಷ್ಟೊಂದೇನು ಚೆನ್ನಾಗಿಲ್ಲ ಹಣ್ಣು. ದೋಸೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನನ್ನ ಮಗಳಿಗೆ ಉಲ್ಟಾ. ಅವಳಿಗೆ ಈ ಉದ್ದಿನಬೇಳೆ ಹಾಕಿ ರುಬ್ಬಿದ ದೋಸೆ ಅಂದರೆ ಮಸಾಲೆ ದೋಸೆ ಥರ ಮಾಡ್ತೀವಲ್ಲ, ಈ ದೋಸೆ ಅವಳಿಗೆ ಇಷ್ಟ ಆಗಲ್ಲ. ಅವಳಿಗೆ ನೀರು ದೋಸೆ ಇಷ್ಟ. ಅಂದರೆ ನೈಟ್ ಅಕ್ಕಿ ನೆನೆಹಾಕ್ಬಿಟ್ಟು ಬೆಳಗ್ಗೆ ತೆಂಗಿನಕಾಯಿ ತುರಿದ್ಬಿಟ್ಟು ರುಬ್ಬಿಟ್ಟು ಮಾಡ್ತೀವಲ್ಲ, ಆ ದೋಸೆ ಇಷ್ಟ ಅವಳಿಗೆ. ಈ ದೋಸೆ ಅಂದರೆ ಅವಳಿಗೆ ಸ್ವಲ್ಪ ಬೇಜಾರು ತಿನ್ನೋಕ್ಕೆ. ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು, ನನಗೆ ಮೊದಲನೇ ದೋಸೆ ಯಾವಾಗಲೂ ಅಷ್ಟೇ ಚೆನ್ನಾಗಿ ಬರೋದೇ ಇಲ್ಲ. ಯಾಕಂದರೆ ನಮ್ಮ ಮೊದಲನೇ ದೋಸೆಗೆ ಎಣ್ಣೆ ಹಚ್ಬಿಡ್ತೀನಿ ತವಾಗೆ ಎಣ್ಣೆ ಹಚ್ಚಿದಾಗ ಏನಾಗುತ್ತೆ, ಎಳಿಯೋಕ್ಕಾಗಲ್ಲ, ದೋಸೆನ ಸರಿಯಾಗಿ ಎಳಿಯೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ದಪ್ಪನೂ ಆಗುತ್ತೆ, ಜೊತೆಗೆ ಸರಿಯಾಗಿ ಎದ್ದೇಳೋದು ಇಲ್ಲ ದೋಸೆ. ಯಾಕಂದರೆ ಇನ್ನೂ ತವ ಕಾದೇ ಇರೋಲ್ಲ. ಒಂದೊಂದು ಸರಿ ಏನು ಮಾಡಿಬಿಡ್ತೀವಿ ಅಂದರೆ ದೋಸೆ ಹಾಕ್ಬಿಡ್ತೀವಿ. ಅದರಿಂದ ಈ ಥರ ಆಗುತ್ತೆ. ನನಗಂತೂ ಪ್ರತಿ ಸರಿ ಇದೇ ಅನುಭವ ಆಗುತ್ತೆ. ನಿಮಗೆ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿ. ಆಮೇಲೆ 2ನೇ ದೋಸೆ 3ನೇ ದೋಸೆಗೆಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಈ ಸರಿ ರುಬ್ಬಿದ ದೋಸೆ ಹಿಟ್ಟಂತೂ 3 ದಿನ ಇಟ್ಕೊಂಡು ತಿಂದಿದ್ದಾಯಿತು. ಯಾಕಂದರೆ ನಮ್ಮ ಮನೆಯವ್ರಿಗೆ ಸಡನ್ನಾಗಿ ಶಿಫ್ಟ್ ಚೇಂಜ್ ಮಾಡಿದ್ರು. ಆದ್ದರಿಂದ ಅವರು ಫಸ್ಟ್ ಶಿಫ್ಟ್ ಹೋದರು. ನಾನು ನಾರ್ಮಲಾಗಿ ಬೆಳಗ್ಗೆನೇ ಅಲ್ವಾ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡೋದು. ಅವರು ಬೆಳಗ್ಗೆ ಟೈಮಲ್ಲಿ ಇರ್ತಿರ್ಲಿಲ್ಲ. ಆದ್ದರಿಂದ ಈ ಸರಿ 3 ದಿನ ಇಟ್ಕೊಂಡು ತಿಂದಿದ್ದಾಯಿತು ಹಿಟ್ಟನ್ನ. 2 ದಿನ ದೋಸೆ, 1 ದಿನ ಪಡ್ಡು ಮಾಡಿದ್ದೆ. ನೋಡಿ, ಈ ದೋಸೆ ಚೆನ್ನಾಗಿ ಬಂತು. ಮೊದಲನೇ ದೋಸೆಗೂ ಈ ದೋಸೆಗೂ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಕುತ್ಕೋಬೇಕು, ಬೇಗ ಟೈಮ್ ಆಗಿದೆ. ಶೂ ಹಾಕೊಂಡು ಹೋಗ್ಬೇಕು. ಟೀಚರ್ ಆಮೇಲೆ ಬೇಗ ಬ್ಯಾಗ್ಗಳು ಶೂ ಹಾಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ನಡಿಯಮ್ಮ ಬೇಗ ಬೇಗ. ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೆ, ಎತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ವೇಗನ್ ಬಿಟ್ಟು ಬಂದೆ ಸ್ಕೂಲಿಗೆ. ಕೆಲಸ ಸ್ವಲ್ಪ ಜಾಸ್ತಿ ಇದೆ. ಮನೆಯೆಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು ಇವಾಗ. ಫಸ್ಟು ಬಟ್ಟೆ ಎತ್ಕೊಬಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ.
ಇನ್ನು ಬಟ್ಟೆನ ಎತ್ಕೊಂಡ್ಬಂದು ಪಾತ್ರೆ ಎಲ್ಲ ತೊಳೆದಾಕ್ದೆ. ನೋಡಿ ಎಷ್ಟೊಂದು ಪಾತ್ರೆ ಆಗಿದ್ದಾವೆ ಅಂತ ಹೇಳ್ಬಿಟ್ಟು. ತಿಂಡಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಇಷ್ಟು ಪಾತ್ರೆ ಆಗಿದ್ದಾವೆ. ಬೇಗ ನೋಡಿ ಸ್ವಲ್ಪ ತಿಂದು ಹಂಗೆ ಬಿಟ್ಟೋಗಿದ್ದಾಳೆ ದೋಸೆನ. ಇವಾಗ ನಾನು ತಿನ್ಕೊತೀನಿ. ಅಡುಗೆ ಮನೆ ಗ್ಯಾಸ್ ಕಟ್ಟೆ ಮೇಲೆ ನನಗೆ ಈ ಥರ ಏನೂ ಇರ್ಕೂಡ್ದು. ಪಾತ್ರೆಗಳೆಲ್ಲ ಮೇಲ್ಗಡೆ ತೊಳೆದು ಬೇಗ ಎತ್ತಿಟ್ಬಿಡಬೇಕು. ಮೆಸ್ಸಿ ಆಗಿದ್ರೆ ನನಗೆ ಇಷ್ಟ ಆಗಲ್ಲ. ಅವಾಗಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನಿನ್ನೆ ನೈಟ್ ಮಲ್ಕೊಳ್ಳೋವಾಗ ಹುರುಳಿಕಾಳು ನೆನೆ ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಇವಾಗ ಮೊಳಕೆ ಕಟ್ಟಿದ್ದೀನಿ. ನೆನೆದಿದ್ದಾವೆ ಚೆನ್ನಾಗಿ. ಹುರುಳಿಕಾಳು ನಮ್ಮ ಮನೆ ಮೇಲ್ಗಡೆ ಚೈತ್ರ ಅಂತ ಇದ್ದಾರೆ. ನಮ್ಮ ಮನೆಯವ್ರ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾರೆ. ಹೊಸಕೋಟೆನವರು, ನಮ್ಮ ಕನ್ನಡದವರೇ. ಅವ್ರ ಅಮ್ಮ ಒಂದ್ಸರಿ ಬಂದಾಗ ತಂದುಕೊಟ್ಟಿದ್ರು. ಹಳೆ ಕಾಳು ಆಲೆ ಎರಡು ವರ್ಷದ ಕಾಳು ಇರಬೇಕೇನೋ. ಅದರಲ್ಲಿ ಒಂದೊಂದು ಕಾಳು ಕಪ್ಪುಗಾಗಿದ್ದಾವೆ. ಅವನ್ನೆಲ್ಲ ತೆಗೆದುಬಿಟ್ಟು ನೆನೆ ಹಾಕಿದ್ದೆ. ನೋಡಿ ನೀರು ಈ ಥರ ಬ್ರೌನ್ ಕಲರ್ ಆಗಿದ್ದಾವೆ. ಈ ನೀರೆಲ್ಲ ಹೋಗೋ ತನಕ ಅಂದರೆ ಚೆನ್ನಾಗಿ ಒಂದು 4-5 ಸರಿ ಬಿಳಿ ನೀರು ಬರೋ ತನಕ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಮೊಳಕೆ ಕಟ್ತೀನಿ. ಚೆನ್ನಾಗೇ ಬರ್ತವೆ ಮೊಳಕೆ ಕಾಳು. ಈ ಕಪ್ಪು ಕಾಳು ತೆಗ್ದಾಕ್ಲಿಲ್ಲ ಅಂತ ಅಂದರೆ ಕಾಳು ಅಂಟಂಟು ಬರ್ತವೆ. ಅದಕ್ಕೆ ಆ ಕಪ್ಪುಗಾಗಿರೋ ಕಾಳೆಲ್ಲ ತೆಗೆದ್ಬಿಟ್ಟು ನೆನೆ ಹಾಕ್ತೀನಿ. ಬೇಗ ಬಂದ್ಲು ಸ್ಕೂಲಿಂದ. ಇವಾಗ ಹೋಗ್ಬಿಟ್ಟು ಕರ್ಕೊಂಬಂದೆ. ಹೆಂಗೆ ಮಾಡಿದೆ ಮಗನ ಎಕ್ಸಾಮು? ಸೂಪರಾಗಿ ಮಾಡ್ದಾ? ಇನ್ನೂ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಾದಮೇಲೆ ಫಸ್ಟ್ ರ್ಯಾಂಕ್ ಬಂದರೆ ಕೊಡಿಸೋದು, ಓಕೆನಾ? ಸ್ಕೂಲಿಗೆ ಈ ವಾಟರ್ ಮೆಲನ್ ಹಾಕಿ ಕಳಿಸಿದ್ದೆ. ಅವಳಿಗೆ ಉಪ್ಪು ಹಾಕಿ ಕಳಿಸಿರ್ಲಿಲ್ಲ. ಅವಳು ಯಾವಾಗ್ಲೂ ಉಪ್ಪು ಹಾಕಿದ್ರೆ ನಂಗೆ ಇಷ್ಟ ಇಲ್ಲ ಅಂತ ತಿಂತಿರ್ಲಿಲ್ಲ. ಅದಕ್ಕೆ ಹಂಗೆ ಕೊಟ್ಟು ಕಳಿಸಿದ್ದೆ. ಇವತ್ತು ನೋಡಿದ್ರೆ ಉಪ್ಪು ಹಾಕಿಲ್ಲ ನೀನು, ಪೆಪ್ಪರ್ ಪೌಡ್ರ್ ಹಾಕಿಲ್ಲ ನೀನು, ಅದಕ್ಕೆ ನಾನು ತಿನ್ನಲಿಲ್ಲ ಅಂತ ರೀಸನ್ ಹೇಳ್ತಾವಳೆ. ಅದಕ್ಕೆ ಇವಾಗ ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಟ್ಟಿದ್ದೀನಿ ತಿನ್ನು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಬೆಳಗ್ಗೆ ತಿಂದಿರಲಿಲ್ಲ. ಬರೀ ಟಿಫನ್ ಮಾಡಿಕೊಂಡು ಸುಮ್ಮನಾಗಿದ್ದೆ. ಅದಕ್ಕೆ ಇವಾಗ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂತಿದ್ದೀವಿ, ತಿಂತಾಯಿದ್ದೀವಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಸಾರು, ಮುದ್ದೆ, ಅನ್ನ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಒಂದು ಸ್ವಲ್ಪ ಇದ್ವು ಬೆಂಡೆಕಾಯಿ, ಹಾಗೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡಿದ್ದೆ. ವೇಗಂಗೆ ತುಪ್ಪ ಹಾಕ್ಬಿಟ್ಟು ಮುದ್ದೆ ತಿನ್ನಿಸಿದ್ರೆ ಚೆನ್ನಾಗಿ ತಿಂತಾಳೆ ಮುದ್ದೆನ. ಅದಕ್ಕೆ ಮಧ್ಯಾಹ್ನ ಟೈಮಲ್ಲಿ ಮುದ್ದೆ ಮಾಡ್ತೀನಿ. ಕಂಪಲ್ಸರಿ ಮುದ್ದೆ ಮಾಡಿಬಿಟ್ಟು ತಿನ್ನಿಸ್ತೀನಿ. ಮುದ್ದೆಗೆ ಒಂದು ಸ್ವಲ್ಪ ಅನ್ನ ಹಾಕಿದ್ದೆ. ಯಾಕಂದರೆ ನಾನು ಹೇಳಿದ್ದೆ ನಿಮಗೆ ಹಸಿಟ್ಟು ತುಂಬ ನೈಸಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಂಟು ಬೀಳಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ಗಂಟೇನು ಬೀಳಲ್ಲ ಅನ್ನ ಹಾಕಿದ್ರೆ, ಚೆನ್ನಾಗಿ ಬರುತ್ತೆ ಮುದ್ದೆ. ಮಧ್ಯಾಹ್ನ ಮಾಡಿದ್ರೆ ಸಾಯಂಕಾಲ ಮಾಡಲ್ಲ, ಸಾಯಂಕಾಲ ಮಾಡಿದ್ರೆ ಮಧ್ಯಾಹ್ನ ಮಾಡಲ್ಲ ನಾನು ಮುದ್ದೆನ. ಒಂದು ದಿನಕ್ಕೆ ಒಂದು ಸರಿ ಅಷ್ಟೇ ಮುದ್ದೆ ಮಾಡೋದು. ತಿನ್ನೋಕ್ಕಾಗಲ್ಲ 2 ಟೈಮು ಮುದ್ದೆನ. ಅದೇನೋ ಅಭ್ಯಾಸ ಇಲ್ಲ, ಒಂದೇ ಸರಿನೇ ತಿನ್ನೋದು. ಅಲ್ಲಿ ನೋಡಲ್ಲಿ ಏನು ಬರ್ದಿದ್ಯಾ? ಇದೇನು? ಹಾಂ, ಯಾಕೆ ರಾಂಗ್ ಬರ್ದಿದ್ಯಾ? ನಾಳೆ ವೇಗಂಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಹೇಳ್ಕೊಂಬರಿಬೇಕು. ಹೇಳು ಬಾಯಲ್ಲಿ. 2 8 28 2 9 29 3 1 31 ನೆಕ್ಸ್ಟ್ 3 2 32 ಬರಿ 2 3 2 32 3 3 33 3 4 34 3 5 35 3 6 36. ವೇಗಂಗೆ ರೈಟಿಂಗು ಬರೀ 1 to 10 ಅಷ್ಟೇ ಇರೋದು. ಬಟ್ ಅವಳಿಗೆ 50 ತನಕ ಬರೀತಾಳೆ. ಓರಲ್ಲೂ 50 ತನಕ ಹೇಳ್ಬೇಕು. ಅವಳು 100 ತನಕ ಹೇಳ್ತಾಳೆ. ಹೇಳ್ಕೊಂಬರಿ ಮಗನ. ಇನ್ನೂ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹುರುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ, ಮೊಳಕೆ ಬಂದಿದೆ ನೋಡಿ, ಇಷ್ಟು ಮೊಳಕೆ ಬಂದಿದೆ. ಆವಾಗಲೇ ಮಾಡೋಂಗಿದ್ರೆ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದನ್ನು ಈ ಥರ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಬಟ್ ಎಂಡ್ ಮಾಡಿರಲಿಲ್ಲ. ಇವತ್ತು ಫ್ರೈಡೇ, ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಆಲ್ರೆಡಿ. ಇವತ್ತು ಸ್ವಲ್ಪ ಜಾಸ್ತಿ
ಅರ್ಜೆಂಟ್ ಆಯಿತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದಿದ್ದು 5 ಗಂಟೆಗೇನೋ ಬೇಗ ಎದ್ದೆ, ಆದರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ವೇಗಂಗೆ ರೆಡಿ ಮಾಡೋ ಅಷ್ಟರಲ್ಲಿ ಲೇಟೇ ಆಗೋಯಿತು. ವೇಗ ಕೂಡ ತಿಂಡಿ ತಿಂದ್ಕೊಂಡು ಇವಾಗ ಸ್ಕೂಲ್ಗೆ ಹೋದ್ಲು. ಅವಳಿಗೆ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ. ನೆನ್ನೆ ಇಂಗ್ಲೀಷ್ ಇತ್ತು ಅಂತ ಹೇಳಿದ್ನಲ್ಲ, ಇವತ್ತು ಮ್ಯಾಥ್ಸ್ ಇದೆ. ನೆನ್ನೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ಲು. ಸೊ ಇವಾಗ ಬಿಟ್ಟು ಬಂದಿದ್ದೀನಿ. ನಾನೇನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು. ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ನೋಡ್ಬೋದು ನೀವು. ನಿನ್ನೆ ಮಾರ್ಕೆಟ್ಗೆ ಹೋಗಿ ಬಂದೆ. ಮಾರ್ಕೆಟ್ಗೆ ಹೋಗಿ ಬಂದು ತರಕಾರಿ ಎಲ್ಲ ತೊಗೊಂಬಂದಿದ್ದೆ. ನೈಟು ಸೊಪ್ಪು ಆದಷ್ಟು ಸೋಸೋಣ ಅಂತ ಟ್ರೈ ಮಾಡಿದೆ, ಆಗಲೇ ಇಲ್ಲ. ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಸೋಸಿಟ್ಟೆ. ಆಮೇಲೆ ಇದನ್ನ ಪಾಲಕ್ ಸೊಪ್ಪನ್ನ ಸೋಸಿಡೋಕ್ಕಾಗಲೇ ಇಲ್ಲ. ಅದಕ್ಕೆ ಇವಾಗ ಸೋಸಬೇಕು. ತೆಗೆದಿಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೈಟು, ಇವಾಗ ತೆಗೆದಿಟ್ಟಿದ್ದೀನಿ, ಸೋಸಬೇಕು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.